ಗ್ಯಾರಂಟಿಗಳನ್ನು ಕಟ್ ಮಾಡೋಕ್ಕೋಸ್ಕರ ಈ ಜಾತಿ ಗಣತಿ ಅಂತ ಅಶೋಕ್ ಅವರು ಹೇಳ್ತಾರೆ. ಅಶೋಕ್ ಅವರು ಸ್ವಲ್ಪ ಹೇಳ್ತೀನಿ ಕೇಳ್ರಿ, ಇಲ್ಲಿ ಜಾತಿ ಗಣತಿನ ವಿರೋಧ ಮಾಡ್ತಾ ಇದ್ದಾರೆ. ಇದು ಜಾತಿ ಗಣತಿ ಅಲ್ಲ. ಕೇಂದ್ರ ಸರ್ಕಾರ ಕೂಡ ಘೋಷಣೆ ಮಾಡಿದೆ ಆರ್ಥಿಕ ಸಮೀಕ್ಷೆಯನ್ನು ನಾವು ಮಾಡ್ತೇವೆ ಅಂತ ಹೇಳಿ. ಅವರು ಜಾತಿ ಗಣತಿನೇ ಅನ್ನೋದಾದ್ರೆ ಅವರು ಒಂದು ಕರೆಯನ್ನ ಕೊಡ್ಲಿ. ಅವ್ರು ಇರ್ಬೋದು, ಸಿ ಟಿ ರವಿ ಇರ್ಬೋದು, ನಾರಾಯಣ ಸ್ವಾಮಿ ಅವರು ಇರ್ಬೋದು, ಯಾರ್ಯಾರು ಬಿಜೆಪಿ JDS ನಾಯಕರುಗಳು, ನಾವು ಹಿಂದೂ, ಜಾತಿ ಯಾವುದು ಹಿಂದೂ, ಅದನ್ನ ಬಿಟ್ಟು ಬೇರೇನು ಹೇಳೋದು ಬೇಡ. ಕರೆ ಕೊಡ್ಲಿ ಅವ್ರು, ಬಿಜೆಪಿಯ ಕಾರ್ಯಕರ್ತರಿಗೆ ಅವ್ರು ಕರೆ ಕೊಡ್ಲಿ. ನಾವು ಅವರು ಸಮಾನವಾಗಿ ಬಿಜೆಪಿಯ ಆಡಳಿತ, ಅವರು ಸಮಾನವಾಗಿ ಎಲ್ಲರನ್ನೂ ಕೂಡ, ಎಲ್ಲ ಧರ್ಮದವ್ರನ್ನು, ಎಲ್ಲ ಜಾತಿಯವ್ರನ್ನು ಸಮಾನವಾಗಿ ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ, ನಾವೆಲ್ಲರನ್ನೂ ಜೊತೆಲೇ ತಗೊಂಡು ಹೋಗ್ತಾ ಇದ್ದೇವೆ ಅಂತಕ್ಕಂಥದ್ದು ಏನಾದ್ರು ಅವರಲ್ಲಿ ಭಾವನೆ ಇತ್ತು ಅನ್ನೋದಾದ್ರೆ, ಅವರ ಪಕ್ಷ ಹೇಳ್ತದೆ ಅನ್ನೋದಾದ್ರೆ ಹಿಂದೂ ಅಂತಾನೆ ಬರ್ಸ್ಲಿಕ್ಕೆ ಹೇಳಿ, ಒತ್ತಾಯ ಮಾಡ್ಲಿ, ಕ್ಯಾಂಪೇನ್ ಮಾಡ್ಲಿ. ಏನಂತ? ಹಿಂದೂ, ನಾವೆಲ್ಲ ಒಂದು ಅನ್ನೋದನ್ನ ಹೇಳಿ. ಅಲ್ಲ, ನನಗೆ ಗೊತ್ತಿಲ್ಲ. ಸ್ವಲ್ಪ ನಾವು ಜಾತಿ ಹೊಡಿತಾ ಇದ್ದೀವಿ, ಧರ್ಮ ಹೊಡಿತಾ ಇದ್ದೀವಿ ಅಂತ ಪದೇ ಪದೇ ಆರೋಪ ಮಾಡ್ತಾರಲ್ಲ. ನಾವು ಭಾರತೀಯರು, ಹಿಂದೂಗಳು ಅಂತ ಹೇಳಿ ಅವರು ಕಾರ್ಯಕರ್ತರುಗಳಿಗೆ, ಅವ್ರ ಶಾಸಕರುಗಳಿಗೆ, ಅವರಿಗೆ ಮುಖಂಡರುಗಳಿಗೆ ಎಲ್ರಿಗೂ ಕೂಡ ಕರೆ ಕೊಡ್ಲಿ, ಕ್ಯಾಂಪೇನ್ ರನ್ ಮಾಡ್ಲಿ. ಅವರು ಹಳ್ಳಿಗೆ ಹೋಗಿ ಹೇಳಿ, ನಾವು ಹಿಂದೂಗಳು ಅಂತ ಬಿಟ್ಟು ಬೇರೆ ಏನು ಬರ್ಸೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಮುಗೀತಲ್ಲ, ನಾವೆಲ್ಲ ಒಂದು. ಜಾತಿ ಎಲ್ಲಿ ಬಂತು? ಆ ಕೆಲಸವನ್ನ ಮಾನ್ಯ ವಿರೋಧ ಪಕ್ಷದ ನಾಯಕರುಗಳು ಯಾರ್ಯಾರು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಅವ್ರು ಮಾಡಬೇಕು ಅಂತ ಹೇಳಿ ಒತ್ತಾಯ. ನೋಡಿ, ಸ್ವಲ್ಪ ಹೇಳ್ತೀನಿ ಕೇಳಿ. ಯಾವುದೇ ಇದರಲ್ಲೂ ಕೂಡ ಸಮೀಕ್ಷೆ ಮಾಡಬೇಕು ಅಂತ ಅಂದಾಗ ಒಂದಷ್ಟು ಮೊಬೈಲ್ನಲ್ಲಿ ಆ್ಯಪ್ ಮುಖಾಂತರ ಮಾಡ್ತಾ ಇದ್ದಾರೆ. ಸೊ ಡೇಟಾ ಎಂಟ್ರಿ ಮಾಡೋದು ಪ್ರಾಕ್ಟೀಸ್ ಆಗಬೇಕು. ಸೊ ಈಗ ಸ್ಪೀಡಪ್ ಆಗಿದೆ. ಸೊ ಖಂಡಿತ ನಿಗದಿತ ಸಮಯಕ್ಕೆ ಗ್ರಾಮಾಂತರ ಪ್ರದೇಶದಲ್ಲಿ 100% ಮುಗೀತದೆ. ನಗರ ಪ್ರದೇಶದಲ್ಲಿ ಒಂದಷ್ಟು ದಿನ ವಿಳಂಬ ಆಗ್ಬೋದು. ನಾನು ಹೇಳ್ತಾ ಇದ್ದೀನಿ, ನನ್ನ ಪ್ರಕಾರ, ನನಗೆ ಇರುವಂತ ಒಂದು ಸಣ್ಣ ಅನುಭವದ ಪ್ರಕಾರ, ಗ್ರಾಮೀಣ ಪ್ರದೇಶದಲ್ಲಿ ಬಹುತೇಕ ಆ ಟೈಮ್ ಒಳಗಡೆ ಸಂಪೂರ್ಣವಾಗಿ ಮುಗೀತದೆ ಗ್ರಾಮೀಣ ಪ್ರದೇಶದಲ್ಲಿ. ನಗರ ಪ್ರದೇಶಕ್ಕೆ ಇನ್ನೊಂದಷ್ಟು ಹೆಚ್ಚು ಕಾಲಾವಕಾಶ ಬೇಕಾಗ್ಬೋದು. ಅದು ಸರ್ಕಾರ ತೀರ್ಮಾನ ಮಾಡ್ತದೆ, ಅದು ಆಯೋಗ ತೀರ್ಮಾನ ಮಾಡ್ತದೆ. ಬಟ್ ಇವೊಂದು ಬಿಜೆಪಿ ಮತ್ತು JDS ಐ ಲವ್ ಪಾಟ್ ಹೋಲ್ಸ್ ಅಂತ DK ಶಿವಕುಮಾರ್ ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ. ಐ ಲವ್ PM ರೋಡ್ ಪಾಟ್ ಹೋಲ್ಸ್ ಇವತ್ತು ರಿಲೀಸ್ ಮಾಡಕ್ ಹೇಳಿದ್ದೀನಿ. ಇವತ್ತು ಟ್ಯಾಗ್ ಆಗಿರ್ಬೇಕು ನೋಡಿ. ಪ್ರಧಾನಮಂತ್ರಿಗಳ ರಸ್ತೆ, ಇದೇ ರಸ್ತೆ, ಮನೆ ಮುಂದೆ ರಸ್ತೆ ಗುಂಡಿಗಳು ಏನಿದೆಯಲ್ಲ ಅದನ್ನು ಕೂಡ ರಿಲೀಸ್ ಮಾಡಿದೀವಿ ನೋಡಿ. ಎಲ್ಲಿ? ಡೆಲ್ಲಿ. ಟ್ಯಾಗ್ ಮಾಡಕ್ ಹೇಳಿದೀನಿ. ನಾನು ನೋಡಿದ್ದೀನಿ. DCM ಅವ್ರು ಒಬ್ಬರೇ ಅಲ್ಲ, ನಾನು ನೋಡಿದ್ದೀನಿ. ಹಂಗಲ್ಲ, ಮಳೆ ಹುಯ್ದಂತ ಸಂದರ್ಭದಲ್ಲಿ ಆಗೋದು ಸಹಜ. ಇವರು ಉತ್ತಮವಾದಂತಹ ಗುಣಮಟ್ಟದ ರಸ್ತೆಗಳನ್ನ ಬಿಜೆಪಿ ಸರ್ಕಾರದವರು ಹಾಕಿದ್ದಿದ್ರೆ ಈ ಸಮಸ್ಯೆಗಳು ಬರ್ತಾ ಇರಲಿಲ್ಲ. ಈಗ ನಮ್ಮಲ್ಲೆಲ್ಲ ಹಳ್ಳಿಗಳ ಕಡೆ ಎಲ್ಲ ಮಾಡ್ತಾರೆ, 5 ವರ್ಷ, 7 ವರ್ಷ, 8 ವರ್ಷ ರಸ್ತೆಗಳಿರ್ತಾರೆ. ನೀವು ಹಾಕಿರೋ ರಸ್ತೆಗಳು 3 ವರ್ಷಕ್ಕೆ 2 ವರ್ಷಕ್ಕೆ ಕಿತ್ತೋಯ್ತಾ ಇದೆ ಅಂತ ಅಂದ್ರೆ ಎಂತ ಒಳ್ಳೆ ರಸ್ತೆ ಹಾಕಿದಿರಿ ಅಂತ ಹೇಳಿ ನಿಮ್ಗೆ ಸರ್ಟಿಫಿಕೇಟ್ ಕೊಡ್ಬೇಕು ಪ್ರಧಾನಮಂತ್ರಿಗಳು. ನೀವು ಮಾಡಿರೋ ರಸ್ತೆಗಳ ಗುಣಮಟ್ಟದ ಪರಿಶೀಲನೆ ಆಗ್ಬೇಕು. ಸೊ ಹಾಗಾಗಿ ಒಬ್ಬರ ಮೇಲೆ ಒಬ್ರು ಆರೋಪ ಮಾಡ್ತಕ್ಕಂಥದ್ದಲ್ಲ. ಮಳೆ ನಿಂತ ಮೇಲೆ ಸಂಪೂರ್ಣವಾಗಿ ಮೇಜರ್ ರಸ್ತೆಗಳು ಏನಿದೆ ಆ ಎಲ್ಲವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲರೂ ಸೇರಿ ಕಂಪ್ಲೀಟ್ ರಸ್ತೆಗಳನ್ನ ಮಾಡ್ತಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿವೃಷ್ಟಿಯಿಂದ ಈಗ ಪ್ರವಾಹ ಹೆಚ್ಚಾಗ್ತಾ ಇದೆ, ಜಲಜಾಲವಾರಿಗೂ ಸಂಕಷ್ಟ. ಸಾಕ್ ಬಿಡು, ಅದೆಲ್ಲ ಮಾತಾಡೋಣ. ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ಗೆ ಗುತ್ತಿಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಬಿಡ್ರಿ, ಸಾಕು ಸಾಕು ಸಾಕು. ಮೇನ್ ಪಾಯಿಂಟ್ಸ್ ಸಿಕ್ಕಿದೆಯಲ್ಲ, ಸಾಕು. ನಾನ್ ಮಾತಾಡಕ್ ನಾನು ಯಾರು? ಅದನ್ನೆಲ್ಲ ನಾನು ಮಾತಾಡಕ್ಕೆ ಯಾರು ಅಲ್ವಾ?
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.